ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಹೆಸರಿನಲ್ಲಿ ಕೃಷಿ ಹೊಂಡದ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು, ಇದರಿಂದಾಗಿ ಗ್ರಾಮದಲ್ಲಿನ 200ಕ್ಕೂ ಅಧಿಕ ಮನೆಗಳು ಬಿರುಕು ಬಿಟ್ಟಿವೆ. ಈ ಬಗ್ಗೆ ಜಿಲ್ಲಾಡಳಿತ ಗಣಿಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ. ವಾರದಲ್ಲಿ ತೆರವುಗೊಳಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಮೀದ್ ಖಾನ್ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಸೀಮಾಂತರದ ಬೆಟ್ಟದೂರು ಗ್ರಾಮದ ಸರ್ವೆ ನಂಬರ್ 55/1ರಲ್ಲಿ 11.7 ಎಕರೆ ಜಮೀನಿನಲ್ಲಿ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಫೈಲ್ ಕೃಷಿ ಹೊಂಡ ಮಾಡಲು ಪರವಾನಗಿ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದು ದೂರಿದರು. ಗಣಿಗಾರಿಕೆಯನ್ನು ಹಗಲು ರಾತ್ರಿ ಎನ್ನದೇ ಬೋರ್ ಬ್ಲಾಸ್ಟಿಂಗ್ ಮಾಡುತ್ತಿರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ. 200ಕ್ಕೂ ಅಧಿಕ ಮನೆಗಳು ಶೀತಲಗೊಂಡಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಿಗೆ ಕಳೆದ ವರ್ಷ ನವೆಂಬರ್ನಲ್ಲಿ ದೂರು ನೀಡಲಾಗಿದೆ. ಆದರೂ ಈವರೆಗೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದರು. ಕೃಷಿ ಹೊಂಡ ನಿರ್ಮಿಸಿ ರೈತರಿಗೆ ಉದ್ಯೋಗ ನೀಡಲಾಗುವುದೆಂದು ಕಾನೂನು ರೀತಿಯಲ್ಲಿ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಕೆಲಸ ಪ್ರಾರಂಭಿಸಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾಡಳಿತ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಅವರು ಒಂದು ವಾರದ ಒಳಗಡೆ ದಿನಾಂಕ 15/2/2025 ಒಳಗಡೆ ಏನು ಬಡವರ ಮನೆಗಳು ಏನು ಬಿರುಕು ಬಿಟ್ಟಿದೆ, ಬೃಹತ್ ಮಟ್ಟದ ಬ್ಲಾಸ್ಟಿಂಗ್ ಮಾಡಿ ಯಾರು ಈ ನೀಚ ಕೃತ್ಯ ಎಸಗಿದ್ದಾರೆ, ಬಡವರ ಮನೆ ಬೀಳಿಸೋಕೆ ಇವರು ಅಂತರ್ರಾಜ್ಯದಿಂದ ಬಂದಿಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ರೈತರ ಹೊಲಗಳು ಬಿತ್ತಿದ ಬೆಳೆಗಳು ಕೈಗೆ ಬಂದಿಲ್ಲ ಅಂತೇಳಿ ರೈತ ಇವತ್ತು ದೇಶಕ್ಕೆ ಹೋಗಿದ್ದಾನೆ. ಇದನ್ನೆಲ್ಲ ಉದ್ದೇಶ ಇಟ್ಟುಕೊಂಡು 15ನೇ ತಾರೀಕು ಒಳಗಡೆ ಅವ್ರು ಏನಾದರೂ ನಮಗೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ 16ನೇ ತಾರೀಕು ಅಥವಾ 17ನೇ ತಾರೀಕು ಬೆಳಗ್ಗೆ ನಾವು ಬೆಳಗ್ಗೆಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹಮ್ಮಿಕೊಳ್ತೀವಿ ಸರ್. ಧನ್ಯವಾದ. ಏನಂತಂದ್ರೆ ಕಳೆದ 6 ತಿಂಗಳಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಮೈನ್ಸ್ ಅಂಡ್ ಜಿಲ್ಲಾಡಳಿತಕ್ಕೆ ಸತತವಾಗಿ ಇದ್ರ ಬಗ್ಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ತನಿಖೆ ಆಗಿಲ್ಲ. ಇದುವರೆಗೆ ಬಂದಿಲ್ಲ. ಬಟ್ ಅವ್ರು ಏನಪ್ಪ ಅಂತಂದ್ರೆ ಯಾರು DC ಅವರಿಗೆ ನಾವು DC ಅವರು ಟೀಮ್ ಮಾಡಿದ್ದಾರೆ, ಆ ಟೀಮ್ ವರ್ಕ್ ಟೀಮ್ ಹೇಳಿದ ಪ್ರಕಾರ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಾವು DC ಅವ್ರು ಹೋಗ್ಬಿಟ್ಟು ಕೇಳಿದ್ರು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಅದು ಸ್ಟೇಟ್ ಪ್ರಾಜೆಕ್ಟ್ ಇದೆ, ನಾವು ಯಾವುದೇ ರೀತಿಯಿಂದ ನಿಲ್ಸಕ್ಕಾಗಲ್ಲ. ಅಲ್ಲ ಸರ್, ನಾವು ಇವಾಗ ಒಂದು ಊರನ್ನ ಹಾಳು ಮಾಡ್ಬಿಟ್ಟು ನೀವು ಇದನ್ನ ರೂಲ್ ಮಾಡ್ತೀವಿ ಅಂತಂದು ಕ್ವಶನ್ ಕೂಡ ಮಾಡಿದ್ದೀವಿ. ಬಟ್ ಅವ್ರು ಇದುವರೆಗೆ ಯಾವುದೇ ರೀತಿಯಿಂದ ನಮ್ಮ ಒಂದು ಮನವಿಗೆ ಸ್ಪಂದಿಸಿಲ್ಲ ಇದುವರೆಗೆ. ದಯವಿಟ್ಟು ನಾವು ಇನ್ನೊಂದ್ಸಾರಿ ಹೇಳ್ಬೇಕಂತಂದ್ರೆ ನೋಡಿ, ಆ ಒಂದು ನಿಷ್ಕಾಳಜಿಯಿಂದ ಇಲ್ಲಿವರೆಗೆ ಏನಪ್ಪ ಅಂದ್ರೆ 100 ಮನೆಗಳು ಇಲ್ಲಿವರೆಗೆ ಬೃಹತ್ ಗಾತ್ರದ ಒಂದು ಏನು ಸ್ಫೋಟದಿಂದ ಮನೆಗಳು ಸೀಳಿ ಬೀಳುವಂತ ಹಂತಕ್ಕೆ ಹೋಗ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಇದೇ ತರ ಆಗ್ಬಿಟ್ರೆ ಕಂಪಲ್ಸರಿ ಅವೆಲ್ಲ ಬಿದ್ದುಬಿಟ್ಟು ನೆಲಸಮ ಆಗೋದಂತೂ ಪಕ್ಕ. ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ ಅಂತಂದ್ರೆ ಪತ್ರಿಕಾಗೋಷ್ಠಿಯಿಂದ ದಯವಿಟ್ಟು ತಾವು ನಮ್ಮ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಹವಾಮಾನಗಳನ್ನು ಏನಿದಾವ ಸ್ವಲ್ಪ ನೋಡ್ರಿ. ಯಾಕಂತಂದಿಗಿನ ಇವಾಗ ಯಾರೋ ಇನ್ನೊಬ್ರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಾವು ದಯವಿಟ್ಟು ಬಂದ್ಬಿಟ್ಟು ಈ ಒಂದು ಮನೆಗಳ ಪ್ರಕರಣಗಳಾಗಲಿ ಇನ್ನೊಂದೇನಂತಂದ್ರೆ ಮತ್ತೆ ಹೊಲಗಳ ಧೂಳು ಹೆಚ್ಚಿನಾದಂತ ಧೂಳು ಬಂದ್ಬಿಟ್ಟು ಎಲ್ಲ ಬೆಳೆಗಳು ನಷ್ಟ ಆಗಿದಾವೆ. ಬಟ್ ಅದಕ್ಕೂ ಕೇಳಿದೀವಿ, ಇದುವರೆಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ. ಸೊ ಪರಿಹಾರ ಬೇಡ ಸರ್, ಸತ್ಯದಂತಂದ್ರೆ ನಮ್ಮ ಮನೆಗಳನ್ನ ಉಳಿಸ್ಕೊಡಿ ಅಂತ ಅಂದ್ಬಿಟ್ಟು ಈ ಒಂದು ಅಗತ್ಯ ಮೂಲಭೂತ ಸೌಕರ್ಯ ಸೇರಿ ವಿವಿಧ ಬೇಡಿಕೆ ಈಡೇರಿಕೆ ಭರವಸೆ ನೀಡಿದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು 2ನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ಆರಂಭಿಸಿದ್ದಾರೆ. ಇಂದು ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಪ್ರತಿಭಟನೆ ನಡೆಸಿದರು. ಕೆಲಸಕ್ಕೆ ಗೈರಾಗಿ ಪ್ರತಿಭಟಿಸುವ ಮೂಲಕ ನಾನಾ ಬೇಡಿಕೆ ಈಡೇರಿಕೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿದರು.
ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 2024 ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮುಷ್ಕರ ನಡೆಸಿದಾಗ ಸರ್ಕಾರದಿಂದ ಬೇಡಿಕೆ ಈಡೇರಿಕೆ ಭರವಸೆ ಸಿಕ್ಕಿತು. ಆದರೆ ಇದುವರೆಗೆ ಯಾವುದೇ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಹಕ್ಕಿಗಾಗಿ ಪ್ರತಿಭಟನೆ ಅನಿವಾರ್ಯ ಎಂದ ಪ್ರತಿಭಟನೆಕಾರರು ದೂರಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ 2ನೇ ಹಂತದ ಮುಷ್ಕರಕ್ಕೆ ಕರೆ ನೀಡಿರುವ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಕಂದಾಯ ಇಲಾಖೆಯ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ತಾಳಮಟ್ಟದಲ್ಲಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಗ್ರಾಮ ಆಡಳಿತ ಅಧಿಕಾರಿಗಳದಾಗಿದೆ. ಆದರೆ ಸರ್ಕಾರ ಮೂಲ ರಜೆ, ಹ್ಯಾಪ್ ಆನ್ ಇನ್ಸಲ್ಫ್ ಮೌಖಿಕ ರಜೆ ಜತೆಗೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಆ್ಯಪ್ಗಳನ್ನು ಆನ್ ಇನ್ಸ್ಟಾಲ್ ಮಾಡುವುದು ಸೇರಿ ವಿವಿಧ ಬೇಡಿಕೆ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಸೌಕರ್ಯ ಕಲ್ಪಿಸಲು ಹಿಂದೇಟು ಹಾಕುತ್ತಿದೆ. ಈ ಹಿಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದಾಗ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ನೌಕರರ ನಡುವಿನ ದ್ವಿಪಕ್ಷೀಯ ಸಭೆಯಲ್ಲಿ ಬೇಡಿಕೆ ಈಡೇರಿಕೆ ಭರವಸೆ ನೀಡಲಾಗಿತ್ತು. ಆದರೆ ಮೂಲ ಸೌಕರ್ಯದಿಂದ ಹಿಡಿದು ಯಾವುದೇ ಬೇಡಿಕೆ ಈಡೇರಿಕೆ ಆಗಿಲ್ಲ. ಆದ್ದರಿಂದ ಪುನಃ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುತ್ತಿದ್ದೇವೆ. ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಾವು ಇವತ್ತು ರಾಜ್ಯವ್ಯಾಪಿ ಹಾಗೂ ನಮ್ಮ ರಾಯಚೂರು ತಾಲೂಕಿನ ವತಿಯಿಂದ ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರೊಟೆಸ್ಟು. ಮೂಲ ಉದ್ದೇಶಗಳ ಮೂಲ ಬೇಡಿಕೆಗಳು ಏನಪ್ಪ ಅಂತಂದರೆ, ಈಗ ನಮ್ಗೆ ಯಾವುದೇ ರೀತಿಯಾಗಿ ಇರಲಿಕ್ಕೆ ಒಂದು ಕಟ್ಟಡ ಆಗಲಿ, ಯಾವುದೇ ಕೂಡ ಒಂದು ಸರ್ಕಾರದಿಂದ ಬರುವಂಥದ್ದು ಚೇಸ್ ಆಗಲಿ, ಇನ್ನಿತರ ಸಮಸ್ಯೆಗಳು ಇದ್ದರೂ ಕೂಡ ಇವತ್ತಿಗೂ ಕೂಡ ಇದುವರೆಗಾದರೂ ಕೂಡ ನಮಗೆ ಸರ್ಕಾರದ ಮಟ್ಟದಿಂದ ಯಾವುದೇ ಪ್ರತಿಕ್ರಿಯೆ ಸ್ಪಂದನೆ ಕೂಡ ಸಿಗ್ತಿಲ್ಲ. ಅದಕ್ಕಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಸೇವಾ ವಿಷಯಗಳು ಸಂಬಂಧಪಟ್ಟಂತೆ ನಮ್ಮಲ್ಲಿ ಸುಮಾರು 20ರಿಂದ 25 ವರ್ಷ ಇದ್ದವರು ಕೂಡ ಇದುವರೆಗಾದರೂ ಬಡ್ತಿ ಕೂಡ ಹೊಂದಿಲ್ಲ. ಈ ವಿಷಯಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಈಗ ನಾವು ಸಾರ್ವಜನಿಕ ವಲಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೂಡ ಭಾಳಷ್ಟು ಹತ್ತಾರು ಸಮಸ್ಯೆಗಳು ಇದ್ದಾವೆ. ಅವುಗಳೆಲ್ಲ ಬೇಡಿಕೆ ಈಡೇರಿಸುವ ಸಲುವಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಸದ್ಯದ ಮಟ್ಟಿಗೆ ನಾವು 3 ದಿನ ಮಟ್ಟಿಗೆ ನಾವು ಇದು ಮಾಡ್ಕೊಂಡಿದ್ದೀವಿ. ಅದು ತಾಲೂಕು ಕಚೇರಿಗಳ ಮುಂದೆ 3 ದಿನ ಹಮ್ಮಿಕೊಂಡಿದ್ದೀವಿ. ಅದಾದ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಮುಷ್ಕರ ಹಮ್ಮಿಕೊಳ್ಳಲು ಉದ್ದೇಶವೇನೆಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇರುವುದಿಲ್ಲ. ಮತ್ತು ನಮಗೆ ಹಳ್ಳಿಗಳಿಗೆ ಹೋದಾಗ ಟೇಬಲ್ ಇರುವುದಿಲ್ಲ, ಕುರ್ಚಿ ವ್ಯವಸ್ಥೆ ಇರುವುದಿಲ್ಲ, ಕೂಡಲಿಕ್ಕೆ ಒಂದು ರೂಮ್ ಸಹ ಇಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಅಂದರೆ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಮ್ಮಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುತ್ತವೆ. ಭದ್ರತೆ ಇಲ್ಲ. ಮುಷ್ಕರ ಸದ್ಯದ ಮಟ್ಟಿಗೆ 3 ದಿನ ಇರುತ್ತದೆ. ರಾಜ್ಯ ಸಂಘದ ಸೂಚನೆ ಮೇರೆಗೆ ನಾವು ಮುಂದುವರಿಸ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಎಕ್ರಮ್. ಹೇಮ್ಸ್ ಮಂಜೂರು ಮಾಡುವಲ್ಲಿ ಅನುಸರಿಸಿದ ಮಾನದಂಡ ಕರ್ನಾಟಕ ರಾಜ್ಯಕ್ಕೆ ಹೇಮ್ಸ್ ಮಂಜೂರು ವಿಷಯದಲ್ಲಿ ಮಾತ್ರ ಅನುಸರಿಸುತ್ತಿರುವುದು ಐಐಟಿ ಮಾದರಿ ವಿಮ್ ಬೇರೆಡೆ ಕೊಂಡೊಯ್ಯುವ ಕುತಂತ್ರ ನಡೆಸಲಾಗುತ್ತದೆ ಎಂಬ ಅನುಮಾನ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ವ್ಯಕ್ತಪಡಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದವು 1,000 ದಿನಗಳಿಂದ ನಿರಂತರವಾಗಿ ಏಮ್ಸ್ಗಾಗಿ ಹೋರಾಟ ನಡೆಸಲಾಗುತ್ತಿದೆ. ದೇಶದ 22 ರಾಜ್ಯಗಳಿಗೆ ಏಮ್ಸ್ ನೀಡಿದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾತ್ರ ನೀಡುತ್ತಿಲ್ಲ ಏಕೆ? ಏಮ್ಸ್ ನೀಡುವಂತೆ ರಾಜ್ಯ ಸರ್ಕಾರದಿಂದ 2 ಪತ್ರ ಕೇಂದ್ರ ಕೈ ಕಳಿಸಲಾಗಿದೆ. ಸ್ವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಂಪುಟ ಸದಸ್ಯರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿ ಪ್ರಧಾನಿ ಮಂತ್ರಿಗಳನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಈ ಕುರಿತು ಸಂಸದರಾದ ಜಿ. ಕುಮಾರ್ ನಾಯಕ ಅವರು ಸಂಸತ್ತಿನಲ್ಲಿ ಏಮ್ಸ್ಗಾಗಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜ್ ಮತ್ತು ಶಾಸಕರು ತಂಡ ವಿಮ್ ನೀಡಲು ನಿಯೋಗ ತೆರಳಿ ಮನವಿ ತಿಳಿ ಮಾಡಲಾಗಿದೆ. ರಾಜ್ಯಕ್ಕೆ ಏಮ್ಸ್ ನೀಡುವುದು ಭಿಕ್ಷೆಯಲ್ಲ, ಇದು ನಮ್ಮ ಹಕ್ಕು. ಇಂದು ನಾಳೆ ಏಮ್ಸ್ ಕೊಡುವ ನಂಬಿಕೆಯಲ್ಲಿ ಹೋರಾಟಕ್ಕೆ 1,000 ದಿನಗಳು ಕಳೆದಿದ್ದೇವೆ. ಕರ್ನಾಟಕದಿಂದ ಆಯ್ಕೆಯಾದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಏಮ್ಸ್ ನೀಡುವ ನಂಬಿಕೆ ಈಗ ಸುಳ್ಳಾಗಿದ್ದಾರೆ. ಇತ್ತೀಚೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಪತ್ರ ಒಂದನ್ನು ಬರೆಯಲಾಗಿದೆ.
ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಆರೋಗ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹಣ ನೀಡಲಾಗುತ್ತದೆ. 2021-22ರಿಂದ 2024-25ರವರೆಗೆ 4,600 ರು ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಮೂಲಭೂತ ಸೌಕರ್ಯ ಸುಧಾರಣೆಯ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಏಮ್ಸ್ ವಿಷಯದಲ್ಲಿ ನಿಖರ ಭರವಸೆ ನೀಡದೇ ಇರುವುದು ಅನುಮಾನ ಕಡೆ ಮಾಡಿದೆ ಎಂದರು. ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಆಗಬೇಕು. ಸದಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾದಾಗ ಅವ್ರಿಗೂ ಈ ಏಮ್ಸನ್ನು ರಾಯಚೂರಲ್ಲಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ಎಲ್ಲೋ ಒಂದು ಕಡೆ ನಮಗೆ ಒಂದು ಆಶಾಭಾವನೆ ಇತ್ತು, ಮಾಡ್ತಾರೆ ಇವತ್ತಿಲ್ಲ ನಾಳೆ. ಯಾಕಂತಂದರೆ ಇದು ಯಾವ ಭಿಕ್ಷೆ ಅಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ಏಮ್ಸನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ನೀತಿ ಆಯೋಗ ಮಾಡಿದಂಥ ಒಂದು ಘೋಷಣೆ. 22 ರಾಜ್ಯಗಳಲ್ಲಿ ಈ ಒಂದು ಏಮ್ಸನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ಆಶೆ ಭಾವನೆ ಇತ್ತು, ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ, ಕೊಡ್ತಾರೆ ಅಂತೇಳಿ ನಮಗೆ ಪೂರ್ತಿ ನಂಬಿಕೆ ಕೇಂದ್ರ ಸರ್ಕಾರದ ಮೇಲೆ. ಯಾಕಂದರೆ ಇನ್ನೊಂದು ಏನಂತಂದರೆ ಭಾಳ ವಿಶೇಷ ಏನಂದರೆ ಮುಖ್ಯಮಂತ್ರಿಗಳು ನಮ್ಮ ಭಾಗದವರು ನಮ್ಮಿಂದನೇ ಅವರು ರಾಜ್ಯಸಭಾ ಮೆಂಬರಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅವರು ನಮ್ಮ ಬೇಡಿಕೆಯನ್ನು ಯಾವುದೇ ಕಾರಣಕ್ಕೂ ಅವ್ರು ಕೇಳ್ತಾರಂತ ಅವ್ರು ಮಾಡಬೇಕಾಗಿದ್ದು ಇಷ್ಟೇ, ಅವರು ರಾಜ್ಯಕ್ಕೆ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರ ತೀರ್ಮಾನ KRRS ಸಂಸ್ಥಾಪಕ ದಿವಂಗತ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ 89ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ದಿನಾಂಕ 13ರಂದು ಮೈಸೂರಿನಲ್ಲಿ ಜಿಲ್ಲಾ ಮಟ್ಟದ ರೈತ ಸಮಾವೇಶವನ್ನು ನಡೆಯಲಿದೆ ಎಂದು ಮುಖಂಡ ಚಾಮರಾಜ ಮಾಲಿ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ರೈತ ವಿರೋಧಿ ನೀತಿಗಳ ವಿರುದ್ಧ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ ಎಂದರು. ಕಳೆದ 44 ವರ್ಷಗಳಿಂದ ರೈತರ ಹೋರಾಟ ಚಳುವಳಿ ನಡೆದಿದೆ, ಆದರೆ ಸಮಸ್ಯೆಗಳು ಮಾತ್ರ ಯಾವ ಸರ್ಕಾರಗಳು ಬಗೆಹರಿಸುವ ಪ್ರಯತ್ನ ಮಾಡಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಸ್ತುತ ಕಾಲಘಟ್ಟದಲ್ಲಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕಲು ಸದೃಢ ರೈತ ಹೋರಾಟ ಸಂಘ ಅವಶ್ಯಕತೆ ಇದೆ ಎಂದರು. ರೈತ ಸಮಾವೇಶವನ್ನು ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರತಿನಿಧಿಗಳು, KRRS ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಕೃಷಿಯ ಧ್ಯೇಯವನ್ನು ಪ್ರತಿಪಾದಿಸುವ ಕಾರ್ಯಕರ್ತರು, ರೈತರ ಧ್ಯೇಯಕ್ಕೆ ಸಹಾನುಭೂತಿ ಹೊಂದಿರುವ ಯುವಕರು, ಪ್ರಗತಿಪರ ಸಂಘಟನೆಗಳ ಸದಸ್ಯರು ಇತ್ಯಾದಿಗಳು ನೇಮಿಸುತ್ತಾರೆ. ರೈತರ ಪರ ಗ್ರಾಮೀಣ ಪರ ಯೋಜನೆಗಳನ್ನು ರೂಪಿಸಿ ಕೃಷಿಯನ್ನು ಉಳಿಸಲು ಆಗ್ರಹಿಸಿ ಹಲವಾರು ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು. ಹೊಸತನದೊಂದಿಗೆ ಹಳ್ಳಿಗೆ ರೈತ ಚಳುವಳಿಯನ್ನು ಕೊಂಡೊಯ್ಯಲು ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ಹೇಳಿದರು. ರೈತ ಸಂಘದ ಮೇಲ್ಮಟ್ಟದ ನಾಯಕರ ತಪ್ಪು ನಿರ್ಣಯಗಳು ಹಲವಾರು ಬಾರಿ ರೈತ ಸಂಘ ಏನಂತಂದ್ರೆ ಇನ್ವಾಲ್ವ್ ಆಗುವಂಥದ್ದು, ಇವೆಲ್ಲವನ್ನ ಪರಿಗಣಿಸಿ ಪುನಃ ಮತ್ತೆ ಏನಂತಂದ್ರೆ ಒಂದು ಬಹುದೊಡ್ಡ ಚಳವಳಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನ ನಡೆದು ಬಹಳ ದೊಡ್ಡ ಕರ್ನಾಟಕದ ಹಿರಿಯ ಸಾಮಾಜಿಕ ಚಿಂತಕರ ಒಂದು ಸಲಹೆಯನ್ನು ಪಡೆದು ಕೆಲವು ನಿರ್ಣಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಮೊದಲೇ ನಂಜುಂಡಸ್ವಾಮಿಯವರಂಥ ಸಂದರ್ಭದಲ್ಲಿ ಸದಸ್ಯತ್ವ ಮಾಡಿದ್ರು. ಈಗ ಹೊಸ ತಲೆಮಾರಿನ ಯುವಕರನ್ನ
ಮುನ್ನೂರು ಕಾಪು ಸಮಾಜದ ಆರಾಧ್ಯ ದೈವ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಹಾಗೂ ಶ್ರೀ ಮಾತಾ ಕಾಳಿಕ ದೇವಿಯ ನೂತನ ರಥೋತ್ಸವ ಕಾರ್ಯಕ್ರಮ ದಿನಾಂಕ 12ರಂದು ನಗರದ ಗದ್ವಾಲ್ ರಸ್ತೆಯಲ್ಲಿ ಇರುವ ದೇವಸ್ಥಾನ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸಮಾಜದ ಮುಖಂಡ ಬಂಗಿ ನರಸರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೂತನ ರಥೋತ್ಸವ ಅಂಗವಾಗಿ ಮಧ್ಯಾಹ್ನ ಪ್ರಸಾದ ಮತ್ತು ಔತಣಕೂಟ ವ್ಯವಸ್ಥೆ ಮಾಡಲಾಗಿದೆ. ಪ್ರಥಮ ಬಾರಿ ರಥ ಎಳೆಯುವ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಲಾಗಿದೆ. ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷರಾದ ಬೆಲ್ಲಂ ನರಸರೆಡ್ಡಿ ಅವರ ನೇತೃತ್ವದಲ್ಲಿ ಲಕ್ಷ್ಮೀದೇವಿ ಕಾಳಿಕೆ ದೇವಿ ರಥ ಎಳೆಯುವ ಕಾರ್ಯಕ್ರಮ ನಡೆಯಲಿದೆ ಎಂದರು. ದಿನಾಂಕ 16ರಂದು ಶ್ರೀ ಕೃಷ್ಣದೇವರಾಯರ ಜಯಂತಿ ಅಂಗವಾಗಿ ಬೆಳಗ್ಗೆ 9 ಗಂಟೆಗೆ ಶ್ರೀ ಕೃಷ್ಣದೇವರಾಯರ ಭವ್ಯ ಭಾವಚಿತ್ರ ಮೆರವಣಿಗೆ ಮತ್ತು ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಮಾಜದ ಎಲ್ಲ ಮುಖಂಡರು, ಜಿಲ್ಲೆಯ ಎಲ್ಲ ಸಮುದಾಯದ ಜನರು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. 12ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಊಟದ ವ್ಯವಸ್ಥೆ ಇರುತ್ತದೆ. ಅದೇ ರೀತಿಯಾಗಿ ಸಾಯಂಕಾಲ 4 ರಥೋತ್ಸವ ಇರುತ್ತದೆ. ಈ ಊಟದ ವ್ಯವಸ್ಥೆಯನ್ನು ಎ ಬಾಬರೆಡ್ಡಿ ಅವರ ವತಿಯಿಂದ ಜರುಗುತ್ತದೆ. ಅದೇ ರೀತಿಯಾಗಿ 14ನೇ ತಾರೀಕು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಕೃಷ್ಣದೇವರ ಜಯಂತಿ ಅಂಗವಾಗಿ ಒಂದು ಮೆರವಣಿಗೆ ಇರ್ತದೆ. ಲಕ್ಷ್ಮೀದೇವಿ ಕಲ್ಯಾಣ ಬರುತ್ತದೆ. ಸ್ವಲ್ಪ ವೀರಾಂಜನೆ ಅಂತ ಲಕ್ಷ್ಮೀದೇವಿ ಕಲ್ಯಾಣ ಸಾಯಂಕಾಲ ಊಟದ ವ್ಯವಸ್ಥೆ 1:30 ಎಲ್ಲ ತಲೆದಾರು ಬರಬೇಕಾಗಿ ವಿನಂತಿ. ಪ್ರಸಕ್ತ ಸಾಲಿನಲ್ಲಿ ಖರ್ಚು ವೆಚ್ಚ ಹೆಚ್ಚಳದಿಂದ ಗುಣಮಟ್ಟದ ಭತ್ತ ಬೀಜ ಉತ್ಪಾದನೆಗೆ ತೀವ್ರ ತೊಂದರೆಯಾಗುತ್ತಿದ್ದು, ಕಳೆದ ವರ್ಷ ನೀಡಿದ 25% ದರಕ್ಕೆ ಖರೀದಿ ಮಾಡಬೇಕು ಎಂದು ರಾಯಚೂರು ಜಿಲ್ಲಾ ಪ್ರಾಮಾಣಿತ ಬಿತ್ತನೆ ಬೀಜ ಬೆಳೆಗಾರರ ಸಂಘದ ಮುಖಂಡ ಕೆ ಶರಣಬಸವ ಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕರ್ನಾಟಕ ರಾಜ್ಯ ಬೀಜ ನಿಗಮದಡಿ ಖರೀದಿ ಮಾಡುವ ಬಿಪಿಟಿ, RNR ಮತ್ತು NTU ಗುಣಮಟ್ಟದ ಭತ್ತಗಳನ್ನು ಹೆಚ್ಚಿನ ದರಕ್ಕೆ ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿದರು. ಭತ್ತದ ನಾಡು ಎಂದು ಖ್ಯಾತಿ ಪಡೆದ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 28 ವರ್ಷಗಳಿಂದ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಗುಣಮಟ್ಟದ ಬೀಜಗಳು ಬೆಳೆದು ಇಲಾಖೆ ನೀಡಲಾಗುತ್ತಿದೆ. ಗುಣಮಟ್ಟದ ಬೀಜ ಉತ್ಪಾದನೆಗೆ ಎಲ್ಲ ರೀತಿಯ ಸಹಕಾರ ಅಗತ್ಯ ಇದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ ಖರ್ಚು ವೆಚ್ಚ 2 ಪಟ್ಟು ಹೆಚ್ಚಳಗೊಂಡಿದೆ. ಇದರಿಂದ ಗುಣಮಟ್ಟದ ಬೀಜ ಉತ್ಪಾದನೆ ತೀವ್ರ ತೊಂದರೆಯ ಮಾತಾಗಿದೆ. ಗುಣಮಟ್ಟ ಬೀಜಗಳನ್ನು 25 kg ಪ್ಯಾಕೆಟ್ ಮಾಡಲಾಗಿದೆ. ಕಳೆದ ವರ್ಷ ಕ್ವಿಂಟಲ್ 4100 ರು ಖರೀದಿ ಮಾಡಲಾಗಿದೆ. ಆದರೆ ಈ ಬಾರಿ 3000 ಕಡಿಮೆ ದರದಲ್ಲಿ ಖರೀದಿ ಮಾಡಲಾಗುತ್ತಿದೆ ಎಂದರು. ಕರ್ನಾಟಕ ರಾಜ್ಯ ಬೀಜ ಮಂಡಳಿ ಬೀಜ ದರ ಹೆಚ್ಚಳ ಮಾಡುವಂತೆ ಈಗಾಗಲೇ ಒತ್ತಾಯಿಸಲಾಗಿದೆ ಎಂದು ಹೇಳಲಾಯಿತು. 50-60% ಅಮೌಂಟ್ ಕೊಡ್ತಾರೆ. ಮಿಕ್ಕಿದ ಪ್ರೊಸೆಸಿಂಗ್ ಆಗಿ ಮತ್ತು ಸೀಡ್ ಟ್ರೀಟ್ಮೆಂಟ್ ಆಗಿ ಅದು ಸೀಡ್ ಟೆಸ್ಟ್ ಆದಮೇಲೆ ಮಿಕ್ಕಿದ ಅಮೌಂಟ್ ನಮಗೆ ಕೊಡ್ತಾರೆ. ಸೊ ಇಷ್ಟು ಲೆಂತಿ ಪ್ರೊಸೆಸ್ ಎದಕ್ಕೆ ಹೇಳ್ತಾ ಇದ್ರೆ ನಮಗೂ ಗೊತ್ತಾಗಿರುತ್ತೆ. ಇಷ್ಟು ಲೆಂತಿ ಪ್ರೊಸೆಸ್ ಬೆಳೆದ ಮೇಲೆ ಕಂಪ್ಯಾರಿಸನ್ ಮಾಡಿದ್ರೆ ಮಾರ್ಕೆಟಲ್ಲಿ APMCಯಲ್ಲಿ ಏನು ರೇಟ್ ಇರುತ್ತೆ ಆ ರೇಟ್ ಕಂಪ್ಯಾರಿಸನ್ ಮಾಡಿ ನಮಗೆ ಸ್ವಲ್ಪ ಎಡಿಷನಲ್ ಆಗಿ ನಮಗೆ ಕೊಡ್ತಾ ಇದೆ. ಸೊ ಈ ಸಲ ಏನಾಗಿದೆ, ಈಗ ಎಕ್ಸಾಂಪಲ್ RNR ಭತ್ತ ತಗೊಳ್ಳಿ, ನಮಗೆ ಕಳೆದ ವರ್ಷ 4100 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ವಿ, 4001. ಬಟ್ ಈ ವರ್ಷ 3300 ರೂಪಾಯಿ ಬಂದಿದೆ. ಸೊ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಕೂಲಿ ವರ್ಷಕ್ಕೆ ಜಾಸ್ತಿ ಆಗ್ತಿರೋ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಏನು ನಾವು ಖರ್ಚು ವೆಚ್ಚ ಮಾಡ್ತೀವಿ ಅದು ಜಾಸ್ತಿ ಆಗ್ತದೆ. ಗೊಬ್ಬರ ನೋಡ್ತಿರ್ಬೋದು, ಕಳೆದ ವರ್ಷ 14,950 ರೂಪಾಯಿ ಇದ್ದು 1750 ರೂಪಾಯಿ ಬಂತು. ಅದು ಸಿಗ್ತಾ ಇಲ್ಲ. ಅದಕ್ಕೆ 1+1 ತಗೋಬೇಕು, ಯೂರಿಯಾ, ಈ ತರ ನಾನಾ ರೀತಿ ತೊಂದರೆಗಳು. ನಮಗೆ ಲೇಬರ್ ಹೆಚ್ಚು ಕಡಿಮೆ ಜಾಸ್ತಿ, ಹಾರ್ವೆಸ್ಟೇಷನ್ ಜಾಸ್ತಿ, ಇಷ್ಟೆಲ್ಲ ಜಾಸ್ತಿ ಆದ್ಮೇಲೆ ನಮಗೆ ಇವ್ರು ಕೊಡೋದು ಕೇವಲ ಇಷ್ಟೇ ಕೊಡ್ತಾ ಇದ್ದಾರೆ. ಈಗ ಪಕ್ಕದಲ್ಲೇ ನೋಡಿ, ಈಗ ತೆಲಂಗಾಣದಲ್ಲಿ 2320 ಪ್ಲಸ್ ಮೇಲೆ ಒಂದು 500 ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಂದ್ರೆ ನಾರ್ಮಲ್ ರೈತರಿಗೆ 2820 ಒಂದು ಕ್ವಿಂಟಾಲ್ಗೆ ಅವರು ಕೊಡ್ತಾ ಇದ್ದಾರೆ. ಬಟ್ ಅವರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಅವ್ರು ಸಬ್ಸಿಡಿ ಕೊಟ್ಟು ಇಷ್ಟೆಲ್ಲ ಆಯ್ತು. ಬಟ್ ನಾವು ಬೀಜ ಉತ್ಪಾದಕರು, ನಮಗೆ ನಾರ್ಮಲಿ ರೈತರಿಗೆ ಬಹಳ ವ್ಯತ್ಯಾಸ ಇದೆ. ಸೊ ನಮಗೆ ಎಡಿಷನಲ್ ಖರ್ಚು ಇದರಲ್ಲಿ 20% ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಾವು ಕರ್ನಾಟಕ ರಾಜ್ಯ ಬೀಜದ MD ಅವರಿಗೆ ಆಲ್ರೆಡಿ ಮನವಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಏನು ರೇಟ್ ಕೊಟ್ಟಿದ್ದಾರೆ, ಈ ರೇಟ್ ನಮಗೆ ಲಾಸ್ ಆಗುತ್ತೆ, ದಯಮಾಡಿಸಿ ಅನ್ನೋದಲ್ಲ
ನಮಗೆ ಒಂದು ಒಳ್ಳೆ ರೇಟ್ ಕೊಡಬೇಕು. ಬರೀ ಭತ್ತ ಒಂದೇ ಅಲ್ಲ, ತೊಗರಿ ಇರ್ಬೋದು, ಮತ್ತೆ ಅವರು ಕೊಟ್ಟಿರುವಂತ ರೇಟ್ ಸರ್ ಏನಂದ್ರೆ ಸುಮಾರು ಭತ್ತಗಳು ಆರ್ಎನ್ಆರ್ಗೆ 3,300 ಕೊಟ್ಟಿದ್ದಾರೆ. ಭತ್ತ ಬಿಪಿಟಿಗೆ 3,050 ಕೊಟ್ಟಿದ್ದಾರೆ. IR64ಗೆ 3,000 ಕೊಟ್ಟಿದ್ದಾರೆ. ತೆಲ್ಲಂಸ 3,000 ಕೊಟ್ಟಿದ್ದಾರೆ. FTUಗೆ 3,000 ಕೊಟ್ಟಿದ್ದಾರೆ. FDU 1,010 ಭತ್ತಕ್ಕೆ 2,800 ಕೊಟ್ಟಿದ್ದಾರೆ. ಈ ತರ ಹಲವಾರು ಬೇರೆ ಬೇರೆ ಭತ್ತಗಳಿಗೆ ಒಂದು ರೇಟ್ ಕೊಟ್ಟಿದ್ದಾರೆ. ಸೊ ಈಗ ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಬಹಳ ಡಿಫ್ರೆಂಟ್ ಇದೆ. ಈ ತರ ಸ್ವಲ್ಪ ಬೇರೆ ಇರ್ಬೋದು, ಯಾಕಂದ್ರೆ ಸಾಕಷ್ಟು ಖರೀದ ಇರೋದ್ರಿಂದ ಸ್ಟಾಕ್ ಮಾಡ್ಕೊಂಡು ಇದ್ದ ಕಾರಣಕ್ಕೆ ಸ್ವಲ್ಪ ಅವ್ರು ರೇಟ್ ಕಂಟ್ರೋಲ್ ಮಾಡಿದ್ದಾರೆ. ಸ್ವಲ್ಪ ದಿವಸ ಆದ ತಕ್ಷಣ ಖಾಲಿ ಆದ ತಕ್ಷಣ ಮತ್ತೆ ರೇಟ್ ಜಂಪ್ ಆಗುತ್ತೆ. ಆ ರೀತಿ ಅದನ್ನ ನೋಡ್ಕೊಂಡು ನಮ್ಗೆ ರೇಟ್ ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತೆ. ನಾವೇನು ಪ್ರಮಾಣಿತ ಬೀಜ ಕೊಡ್ತಾ ಇದೀವಿ ರೈತರಿಗೆ, ಆ ಬೀಜ ಕೊಡಬೇಕಾದ್ರೆ ಅದರಿಂದ ಎಷ್ಟು ನಾವು ಶ್ರಮ ಪಟ್ಟಿರ್ತೀವಿ ಆ ಶ್ರಮ ತಕ್ಕಂತೆ ನಮಗೆ ಕೊಡಬೇಕಂತ ನಾವು ಕೇಳ್ತೀವಿ. ನಾವೇ ಹೊಸದಾಗಿ ಬೆಳೀತಾರೆ, ಕಳೆದ 28 ವರ್ಷದಿಂದ ನಾವು ಬೆಳೆದಂತ ಮಾಲು ಎಲ್ಲ RSKಗೆ ಎಲ್ಲ ಹೋಗಲಿ ಪಟ್ಟು RSKಗೆ ಹೋಗುತ್ತೆ. ಅಲ್ಲಿಂದ ರೈತರಿಗೆ ಸರಬರಾಜು ಆಗುತ್ತೆ. ಅಲ್ಲಿಂದ ರೈತರು ಬೆಳೆದಿರೋದ್ರಿಂದ ಅದರಿಂದ ಗುಣಮಟ್ಟದ ಬೀಜ ಬೆಳೆದುಕೊಂಡು ಯಾವುದೇ ಒಂದು ರೈತರ ಹಾನಿ ಆಗದೆ ಪ್ರೈವೇಟ್ ಇಲ್ಲದೆ ನಾವೇನು ಬೆಳೆದ ಬೀಜನೇ ಒಳ್ಳೆ ಬೀಜ ಬೆಳೆದಕ್ಕಂತೂ ಇಲ್ಲಿ ಪ್ರೊಸೆಸಿಂಗ್ ಆಗಿ ಟೆಸ್ಟ್ ಆಗಿ ನಂತರ ರೈತ ಅದರಿಂದ ಒಳ್ಳೆ ಇಳುವರಿ ಪಡೆದು ರೈತ ಸಮೃದ್ಧಿ ಆಗ್ತಾರೆ. ಸೊ ಇಷ್ಟು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಗಮನ ಕೊಡಲೇಬೇಕಾಗುತ್ತೆ ಅವರು. ಸೊ ಏನ್ ರೇಟ್ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಈ ಹಿಂದೆ ಕಳೆದ ಏನ್ ರೇಟ್ ಕೊಟ್ಟಿದ್ರು ಅದೇ ರೇಟ್ ನಾವೇನು ಜಾಸ್ತಿ ಕೇಳ್ತೇವೆ. ಕಳೆದ ವರ್ಷ ಏನ್ ರೇಟ್ ಆಗ್ತದೆ ಈ ವರ್ಷ ಜಾಸ್ತಿ ಕೇಳ್ತಾ ಇಲ್ಲ. ಹಿಂದೆ ಈ 3 ವರ್ಷ ಏನ್ ರೇಟ್ ಕೊಟ್ಟಿದ್ರೆ ಅದೇ ರೇಟ್ ಹಾಕೊಂಡ್ರೆ ನಾವು ರೈತರು ಪಾರಾಗಲ್ಲ ಅಂತ